₹137 ಕೊಟ್ಟು ಪೆಟ್ರೋಲ್ ಹಾಕ್ಸಿದ್ರು ಕಲಬೆರಕೆ ಪೆಟ್ರೋಲ್ಗಳು ಹಾಕಿದ್ರೆ ಎಲ್ಗಪ್ಪ ಹೋಗೋದು. ಮತ್ತು ಗಾಡಿ ಆನ್ ಆದಾಗ ವೈಟ್ ಸ್ಮೋಕ್ ಬರ್ತಾ ಇದೆ. KLX ಅಲ್ಲಿ ಬಂದು ಜರ್ಕಿಂಗ್ ಇಶ್ಯೂ ಬಾಯ್ಸ್. ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ, ನಂಗೆ ಚೆನ್ನಾಗಿರಿ. ಸೊ ಇವತ್ತು ಬಂದು ನಮ್ಮ ಬಾಯ್ಸ್ದೊಂದು ರೂಮ್ ಐತೆ, ಅಲ್ಲಿಗೆ ಹೊರಟೀನಿ ಬಾಯ್ಸ್. ಹುಷಾರೇ ಇಲ್ಲ ಬಾಯ್ಸ್, ನಾನು ಮನೇಲೂ ಹೇಳಿಲ್ಲ, ಸುಮ್ಮನೆ ಸಿಕ್ ಮಾಡ್ತಾರೆ ಅಂತ. ಸೊ ಏನೋ ಒಂದು ಮಾಡಬೇಕಾದ್ರೆ ಈ ಹೆಲ್ತ್ ಇಶ್ಯೂಸ್ ಅಪ್ಪ ಅಗ್ದಿ ಅಂದ್ಕೊಳ್ರಿ. ನಿಜವಾಗ್ಲೂ ಟೆನ್ಷನ್ನೇ ಆಗ್ಬಿಡುತ್ತೆ. ಎವ್ರಿಥಿಂಗ್ ಈಸ್ ವರ್ಕಿಂಗ್, ಏನೋ ಮಾಡ್ತಾಯಿದ್ದೀವಿ ಅಂದಾಗ ಸಡನ್ನಾಗಿ ಹೆಲ್ತು ಫಗ್ಡಪ್ ಆಗ್ಬಿಟ್ರೆ ಚೂತಿ ಆಗೋಯ್ತೀವಿ ಅಂದ್ಕೊಳ್ಳಿ. ಈ ಸೈಡ್ ಅದು ವರ್ಕ್ ಆಗೋಲ್ಲ, ಈ ಸೈಡ್ ಅದು ಇದು ವರ್ಕ್ ಆಗೋಲ್ಲ. ಏನಿರುತ್ತೆ ಹೇಳಿ ಲೈಫು. ನನಗಂತೂ ಬೇಜಾರಾಗ್ಬಿಡೈತೆ ಬಾಯ್ಸ್. ಎಕ್ಸಾಸ್ಟ್ ತರಿಸ್ಬಿಡೋಣ. ಏರ್ ಫಿಲ್ಟ್ರು ನೋಡಿದೆ ಬಾಯ್ಸ್, ಏನು ಗೊತ್ತಾ, KLX ಅವ್ರು ಏನು ಮಾಡೋರು ಅಂದರೆ ಬೆಚ್ಚಿಸಿದೆ ಇವತ್ತು. ಪರ್ಮನೆಂಟ್ ಏರ್ ಫಿಲ್ಟ್ರ್ ಕೊಟ್ಬಿಟ್ಟಾರೆ, ಲೈಫ್ ಟೈಮು. ಒಂದೇ ಏರ್ ಫಿಲ್ಟ್ರನ್ನ ಲೈಫ್ ಟೈಮ್ ಯೂಸ್ ಮಾಡ್ಬೋದು. ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ, ಏನು ಕತೆ ಅಂತ. ಆಮೇಲೆ ಏರ್ ಫಿಲ್ಟ್ರು ಕ್ಯಾಪ್ನು ಬಿಚ್ಚಿಸ್ಬಿಡೋಣ. ಅದೇನು ಗೊತ್ತಾ, ಕೆಳಗಡೆ ಒಂದು ಫಿಲ್ಟರು, ಮಧ್ಯದೊಳಗೆ ಒಂದು ಸ್ಪಂಜು, ಮೇಲ್ಗಡೆ ಒಂದು ಲೇಯರು, ಅಷ್ಟೇ ಬಾಯ್ಸ್ KLX ಫಿಲ್ಟರು. ನಾನು ಏನೇನೋ ಜುಗಾಡ್ ಅಂದ್ಕೊಂಡಿದ್ದೆ, ಯಾವ ಕಂಪ್ನಿಯವರು ಬಿಡ್ತಾ ಇಲ್ಲ ಅದು ಇದು ಅಂತ ಎಲ್ಲ. ಬಟ್ ಏನಿಲ್ಲ, ನಡೀತದೆ. ಆಮೇಲೆ ಏನು ಗೊತ್ತಾ, ನೋರಿಫ್ಯೂಮಿ ಪ್ರಾಬ್ಲಮ್ಸ್ಗಳು ಐತಪ್ಪ ಬೇಜಾನು. ಏನಂದರೆ O2 ಸೆನ್ಸರ್ಸ್ ಸಿಂಗಲ್ ಹಾಕೋದು ಮೈನಾಗಿ ಫಗ್ಡಪ್ ಆಯ್ತಾ ಇರೋದು ಬಂದು ಇಂಜಿನ್ ಲೈಟ್ ತೋರಿಸ್ತಾ ಇತ್ತಂತೆ. ನೀವೇನು ಶೋರೂಮಲ್ಲಿ ತೋರಿಸಿದ್ರು ಅಷ್ಟೇ ಇಂಜಿನ್ ಚೆಕ್ ಲೈಟ್ ಬರ್ತಾ ಇದೆಯಂತೆ. ಏನೋ ಒಂದು ಮಾಡ್ತೀವಿ ಅಂದರೆ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ನೋಡೋಣ, ಸ್ಟಾಕ್ ಎಕ್ಸಾಸ್ಟ್ನೇ ಜುಗಾಡ್ ಮಾಡ್ತೀನಿ ಅಷ್ಟೇ. ಒಂದು ಎಕ್ಸ್ಟ್ರಾ ಸ್ಟಾಕ್ ಎಕ್ಸಾಸ್ಟ್ ತರಿಸ್ಕೊಂಬಿಡೋಣ. ಫುಲ್ ನೀಟಾಗಿ ಬಿಚ್ಚಿಸ್ಬಿಟ್ಟು ಫುಲ್ ಅದೇ ಮೈಲ್ಡಾಗಿ ಬರೋ ಥರ ಮಾಡ್ಸೋಣ ಅಷ್ಟೇ. ಇನ್ನೇನು ಮಾಡೋದು ಹೇಳಿ. ಆಮೇಲೆ ಬಾಯ್ಸ್ KLX ಅಲ್ಲಿ ಬಂದು ಜರ್ಕಿಂಗ್ ಇಶ್ಯೂ ಬಾಯ್ಸ್. ಲೋ RPM ಅಲ್ಲಿ ಫುಲ್ ಜರ್ಕ್ ಆಯ್ತೈತೆ ಗಾಡಿ. ಮತ್ತು ಗಾಡಿ ಆನ್ ಆದಾಗ ವೈಟ್ ಸ್ಮೋಕ್ ಬರ್ತಾಯಿದೆ. ನಂಗೆ ಬೈಕೊಂಬಿಡ್ರಿ, ಆಮೇಲೆ ನಾನೇನು ಅಷ್ಟು ಚೂತಿ ಅಲ್ಲ. ಬೆಳಗ್ಗೆ ಹೊತ್ತು ಎಲ್ಲ ಗಾಡಿ ವೈಟ್ ಸ್ಮೋಕ್ ಬಂದೇ ಬರುತ್ತೆ ಅದು ಇದು ಅಂತ ಕಮೆಂಟ್ಗಳಲ್ಲಿ ಬಂದು ಹುಚ್ಚ ಹೋಗ್ಬೇಡ್ರಿ. ಆಮೇಲೆ ಮೇಯ್ನಾಗಿ ಬಂದು ಏನು ಅಂದರೆ, ಗಾಡಿ ಯಾವಾಗಾದರೂ ಆನ್ ಮಾಡಲಿ ನಾನು ವೈಟ್ ಸ್ಮೋಕ್ ಬರ್ತಾನೆ ಇದೆ. ಅಂದರೆ ಅದೇನು ಗೊತ್ತಿಲ್ಲ, ಇವಾಗಿರೋ ವೆದರ್ಗೋ ಏನು ಕತೆ ಅಂತ ಬರುತ್ತೆ. ಒಂದಿಷ್ಟು ಸೆಕೆಂಡ್ಸ್ ಆಮೇಲೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಸರ್ವಿಸ್ ಸೆಂಟರ್ಗೆ ಫೋನ್ ಹಾಕಿದೆ, ಅವ್ರು ನೋಡಿದ್ರೆ ಶೆಲ್ಲಲ್ಲಿ ಪೆಟ್ರೋಲ್ ಹಾಕಿಸ್ಬೇಡಿ ಬ್ರೋ ಅಂದರು. ಶೆಲ್ಲಲ್ಲಿ ಪೆಟ್ರೋಲ್ ಹಾಕಿಸ್ಬೇಡಿ ಬ್ರೋ ಅಂತ. ಬಿಡ್ತು ಹೋಗೋಣ. ಏನು ಶೆಲ್ ಒಳಗೂ ಪವರ್ ಹಾಕಿಸ್ತೀವಪ್ಪ, ₹138 1 ಲೀಟ್ರಿಗೆ. 1 ಲೀಟ್ರಿಗೆ ₹138 ಅಂದರೆ ಯೋಚನೆ ಮಾಡಿ ಬಾಯ್ಸ್. ಅದರೊಳಗೂ ಕಲಬೆರಕೆ ಇದು ಬಂದರೆ ಇನ್ನೇನು ಮಾಡೋದು ಹೇಳಿ. ಕಲಬೆರಕೆ ಇದು ಬಂದರೆ ₹137 ಕೊಟ್ಟು ಪೆಟ್ರೋಲ್ ಹಾಕ್ಸಿದ್ರು ಕಲಬೆರಕೆ ಪೆಟ್ರೋಲ್ಗಳು ಹಾಕಿದ್ರೆ ಎಲ್ಗಪ್ಪ ಹೋಗೋದು. ನಂಬಿಕೆ ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದು ನಂಗೆ ಶೆಲ್ ಮೇಲೆ ಅಷ್ಟೇ. ಶೋರೂಮ್ ಅವ್ರು ನೋಡಿದ್ರೆ ಬ್ರೋ ಶೆಲ್ಲಲ್ಲಿ ಹಾಕಿಸ್ತಾ ಇರೋ, ಅದಕ್ಕೆ ನಿಮಗೆ ಜರ್ಕಿಂಗ್ ಇಶ್ಯೂ ಬರ್ತಾ ಇರೋದು ಅಂದರು. ಆದರೆ ನೀಟಾಗಿ ರೆಸ್ಪಾನ್ಸ್ ಮಾಡಿದ್ರು ಈ ಸತಿ ಕವಾಸಕಿ ಸರ್ವಿಸ್ ಸೆಂಟರ್ ಅವರು. ಬ್ರೋ ಏನೂ ಆಗಲಿಲ್ಲ ಅಂದರೆ ತಿರುಗು ಕಾಲ್ ಮಾಡಿ ಸರ್ವಿಸ್ ಸೆಂಟರ್ ಹತ್ರ ತೊಗೊಬನ್ನಿ ಗಾಡಿ, ನಾನು ಚೆಕ್ ಮಾಡಿಕೊಡ್ತೀನಿ ಅಂದರು. ಅದೇ ಟ್ರೈ ಮಾಡಿ ಅಂದರು. ಒಂದು ಯಾವ್ದಾದ್ರು ಇವಾಗ ಲಾಂಗ್ ಟ್ರಿಪ್ ಆದಮೇಲೂ ಹಂಗೆ ಆದರೆ, ಬಿಕಾಸ್ ಇವಾಗಲ್ವಾ ಬಾಯ್ ಸರ್ವಿಸ್ ಮಾಡಿಸಿರೋದು. ಈ ಸತಿ ಮಾನ್ಸೂನಲ್ಲಿ ಪ್ರಾಬ್ಲಮ್ ಆಗೋದ್ರೆ ಗಾಡಿ ಹುಚ್ಚ ಆಗೋಯ್ತೀನಿ. ಬಿಕಾಸ್ ತುಂಬ ಪ್ಲ್ಯಾನ್ಸ್ಗಳು ಮಾಡ್ಕೊಂಬಿಟ್ಟಿದ್ದೀವಿ. ಪ್ಲ್ಯಾನ್ಸ್ಗಳಿಲ್ಲ ಬಟ್ ಅಷ್ಟೇ ರೈಡ್ಗಳು ಮಾಡ್ತೀವಿ ಈ ಸತಿ. ಹೇಳೋಕ್ಕಾಗಲ್ಲ, ವಾರನೂ ಎದೊಳ್ಬೋದು. ಸೊ ಯೋಚನೆ ಮಾಡ್ತಿದ್ದೀನಿ ಏನು ಮಾಡೋದು, ಏನು ಕತೆ ಅಂತ. ಅಷ್ಟೊಳಗೊಂದು ಎಕ್ಸಾಸ್ಟ್ ಬೇಕು. ಬಿಕಾಸ್ ಯೋಚನೆ ಮಾಡಿ, ಮಳೆ, ಘಾಟ್ ಸೆಕ್ಷನ್ನು ಮತ್ತು ಮೈಲ್ಡಾಗಿರೋ ಎಕ್ಸಾಸ್ಟ್ ನೋಟು ಯಾವ ಥರ ಇರುತ್ತೆ ಹೇಳಿ, ಬೇರೆ ಲೆವೆಲಾಗಿರುತ್ತೆ.
ಸೊ ಮಾಡಿಬಿಡೋಣ ಬಾಯ್ಸ್ ಈ ಸತಿ. ನಾನಿನ್ನು ಬೇಜಾನ್ ಶಾಪಿಂಗ್ ಮಾಡಬೇಕು. ಒಂದು ಸ್ವಲ್ಪ ಗೇರ್ಸ್ಗಳೆಲ್ಲ ಅಪ್ಗ್ರೇಡ್ ಮಾಡ್ಕೊಬೇಕು ಬಾಯ್ಸ್. ಅಂದ್ಕೊಂಡಿದ್ದೆ ಇವಾಗ ಗಾಡಿ ಚೇಂಜ್ ಮಾಡೋವರೆಗೂ ಏನು ಮಾಡೋದು ಬೇಡ ಅಂತ. ಬಟ್ ಇವಾಗ ಅನ್ನಿಸ್ತೈತೆ ಏನಾದರೂ ಮಾಡಲೇಬೇಕು ಜೀವನದಲ್ಲಿ ಇವಾಗ ಅಂತ. ಏನು ಗೊತ್ತಾ, ನಾವು ಓಡಿಸೋ ಇದಕ್ಕೆ ಬಿದ್ದರೆ ಗೇರ್ಸ್ ಇದ್ರೆ ಅಟ್ಲೀಸ್ಟ್ ಒಂದು 10% ಬದುಕೊಂತೀವಿ. ಇಲ್ಲ ಗೇರ್ಸ್ ಇಲ್ಲ ಅಂದರೆ ಡೈರೆಕ್ಟ್ ಫೋಟೋನೇ. ಬಿಕಾಸ್ ನೀವು ಹೇಳ್ಬೋದೆ 100 ಹಳ್ಳಿಯೆಲ್ಲ ಬಿದ್ದರೆ ಸಾಯಲ್ಲ ಅಂತ. ನಾವು ಅದರ ಆಟ ಆಡ್ತಾ ಇರ್ತೀವಿ ಬಾಯ್ಸ್, ನಿಮ್ಗೆ ಅನ್ನಿಸ್ಬೋದು. ಸೊ ಯಾವುದೇ ಗಾಡಿ ಆಗಲಿ ನೀವು ಎಷ್ಟೇ ಸ್ಪೀಡಲ್ಲಿ ಹೋಗಿ ನೋಡಪ್ಪ ಇಲ್ಲಿ ವೋಲ್ವೋ XC60 ನೋಡಿ. ಕಾರು ಮತ್ತು ಗಾಡಿಗಳ ಮೇಲೆ ಕಣ್ಣು ಹೋಗೋ ಥರ ನಮಗೆ ಲೈಫಲ್ಲಿ ಏನತ್ರ ಮೇಲೂ ಕಣ್ಣು ಹೋಗಲ್ಲ. ಎಲ್ಲಿದೆ ನಾನು ಏನೋ ಹೇಳ್ತಾ ಇದ್ನಪ್ಪ, ನಶಾಡಾಗ್ಬಿಟ್ಟಿನಿ ಬಾಯ್ಸ್ ನಿಜ ಇಲ್ದಲೆ. ಏನಾಯ್ತು ಗೊತ್ತಾ, 2-2.5 ದಿನ ಕಂಟಿನ್ಯೂಸ್ ಆಗಿ ನಿದ್ದೆನೇ ಮಾಡಿಲ್ಲ. ಒಂದು 38 ಅವರ್ಸು ಪ್ಲಸ್ ಆಗ್ಬಿಟ್ಟಿತ್ತು ನಾನು ನಿದ್ದೆ ಹಾಕಿ. ಇವಾಗ ಎಲ್ಲಿ 2 ಅವರ್ ನಿದ್ದೆ ಮಾಡಿದೆ. ಸೊ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಹೇಗಿದೆ, ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ ಬ್ರೋ. ಏನು ಪವರು? ಏನು ಬ್ರೋ? ಪವರ್ ಏನಿದೆ? 19 PS. ಬಾಡಿ ವೆಯ್ಟು ಕಮ್ಮಿ ಇದೆಯಲ್ಲ ತುಂಬ. 230 cc ನಾ? ಹಾಂ 230 cc. ಏನು ರೇಟು? 2.5. 2.7 2.5 ಆನ್ ರೋಡು. ಚೆನ್ನಾಗಿದೆ, ನಾನು ನೋಡಿದೆ. ಹಾಂ ಬಟ್ ಸ್ಪೇರ್ಸ್ ಒಂದೇ ಬ್ರೋ. ಸ್ಪೇರ್ಸ್ ಏನಾದರೂ ಆದರೆ ಸ್ವಲ್ಪ ಲೇಟಾಗಿ ಸಿಗುತ್ತೆ. ಹಾಂ ಸ್ಪೇರ್ಸು. ನೋಡಿ ಇಲ್ಲಿ ಅಪ್ರಿಲಾ SR 175 ಅಂತೆ. ನನಗೂ ಅಷ್ಟೇ ಬಾಯ್ಸ್. ಮೇಯ್ನಾಗಿ ಇವಾಗ ಯಾವುದಾದ್ರು ಗಾಡಿ ಇವಾಗ ಯಾವ ಕೆಪಾಸಿಟಿ ಲೈಕ್ 6R ಈಸ್ಕೋಬೋದು. 6R ಈಸ್ಕೊಳ್ಳೋದೇನು ಪ್ರಾಬ್ಲಮ್ ಇಲ್ಲ. ಬಟ್ ಮೇಯ್ನ್ ಏನು ಗೊತ್ತಾ, ಪಾರ್ಕಿಂಗ್ ಎಲ್ಲಿ ನಿಲ್ಲಿಸ್ಕೊಳ್ಳಿ. ನೋಡಿರ ತಾನೇ ಇದನ್ನೇ ಎಲ್ಲಿ ನಿಲ್ಲಿಸ್ತೀನಿ ಅಂತ. ಅದೇ ಪ್ರಾಬ್ಲಮ್ ಆಗಿರೋದು ಲೈಫೊಳಗೆ. ಇವಾಗ ಗಾಡಿ ಈಸ್ಕೊಳ್ಳೋದಲ್ಲ, ಯಾವ್ದಾದ್ರು ಮೇಂಟೆನೆನ್ಸು ಓಕೆ ಬಿಡಿ, ಏನೇ ಇದ್ರು ಲೆಕ್ಕ. 390 RCನ ಅದು BS3 ಸಾಕ್ತಾ ಇದೆ ಅಂದರೆ ಯೋಚನೆ ಮಾಡಿ. 6R ಎಲ್ಲ ಪೀಸ್ ಆಫ್ ಕೇಕು. ಬಟ್ ಮೇಯ್ನಾಗಿ ಏನು ಗೊತ್ತಾ, ಪಾರ್ಕಿಂಗು. ಅದೊಂದೇ ಕಾರಣಕ್ಕೆ 1 ವರ್ಷ ಹತ್ತತ್ರದಿಂದ ಕಾಯ್ತಾ ಇದ್ದೀನಿ RC ಸೇಲ್ ಮಾಡಾದ್ಮೇಲೆ. ಬಿಕಾಸ್ ವೆನ್ ವಿ ಆರ್ ಇಂಟು ಸೂಪರ್ ಸ್ಪೋರ್ಟ್ ಬಾಡಿ ಕೇಳುತ್ತೆ. ಆ ಪೊಸಿಷನ್ ಒಳಗೆ 170 180 ಹಿಡ್ಕೊಂಡು ಕೂತ್ಕೊಳ್ಳೋ ಮಜಾ ಇದೆಯಲ್ಲ. ನೋಡಿ ಸೌಂಡ್ ಫುಲ್ ಚೇಂಜ್ ಆಗ್ಬಿಡೈತೆ. ಅಯ್ಯೋ ಹೊಡೆದೆ ಅನ್ಕೊಂಡೆ. ಸೊ ಬನ್ನಿ, ಮೇನಾಗಿ ನಾನು ಹೊಡೆದೀನಿ ಬಾಯ್ಸ್. ಕಾಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ. ಸೊ ಮೇನಾಗಿ ಏನು ಮಾಡ್ಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.